ನಟ ದರ್ಶನ್ ಹಾಗೆ ಗ್ಯಾಂಗ್ಗೆ ಒಂದಾದ ಮೇಲೊಂದು ಸಂಕಷ್ಟಗಳು ಇದೀಗ ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಪೊಲೀಸರು ಮತ್ತಷ್ಟು ಐಪಿಸಿ ಸೆಕ್ಷನ್ಗಳನ್ನು ಆಡ್ ಆನ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಹೆಚ್ಚುವರಿಯಾಗಿ 8 ಸೆಕ್ಷನ್ಗಳನ್ನು ಸೇರಿಸಿದ್ದಾರೆ ಪೊಲೀಸರು. 120B, 364, 355, 384, 143, 147, 148 ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಯಾವ್ಯಾವ ಸೆಕ್ಷನ್ಗೆ ಯಾವ್ಯಾವ ಶಿಕ್ಷೆ ಅನ್ನೋದು ಕೂಡ ಇನ್ ಕೇಸ್ ಮಾಡಿರೋ ಆರೋಪ ಅಪರಾಧ ಅನ್ನೋದು ಸಾಬೀತ್ ಆಗಿದ್ದೇ ಆದಲ್ಲಿ ಕಾನೂನಾತ್ಮಕವಾಗಿ ಮತ್ತಷ್ಟು ಕುಣಿಕೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಸುತ್ತಿಕೊಳ್ಳೋ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ 302 ಸೆಕ್ಷನ್ 302 ವ್ಯಕ್ತಿಯನ್ನ ಕೊಂದ ಅಪರಾಧ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ ಇದೆ ಪ್ರೂವ್ ಆದ್ರೆ. 364 ಸೆಕ್ಷನ್ ವ್ಯಕ್ತಿಯ ಅಪಹರಣ ಜೀವಾವಧಿ ಶಿಕ್ಷೆ. ಸೆಕ್ಷನ್ 201 ಸಾಕ್ಷ್ಯ ನಾಶ, ಇದಕ್ಕೂ ಕೂಡ ಜೀವಾವಧಿ ಶಿಕ್ಷೆ. ಸೆಕ್ಷನ್ 120B ಒಳಸಂಚು 2 ವರ್ಷಕ್ಕೂ ಮೇಲ್ಪಟ್ಟ ಶಿಕ್ಷೆ. ಸೆಕ್ಷನ್ 355 ಒತ್ತಡ ಹೇರಿ ಹತ್ಯೆ 2 ವರ್ಷ ಜೈಲು. ಸೆಕ್ಷನ್ 384 ಸುಲಿಗೆ 3 ವರ್ಷ ಜೈಲು ಶಿಕ್ಷೆ. ಸೆಕ್ಷನ್ 143 ಕಾನೂನು ಬಾಹಿರ ಸಭೆ 6 ತಿಂಗಳು ಜೈಲು ಶಿಕ್ಷೆ. ಸೆಕ್ಷನ್ 147 ಗಲಭೆ 2 ವರ್ಷ ಜೈಲು. ಸೆಕ್ಷನ್ 148 ಮಾರಕ ಆಯುಧಗಳ ಬಳಕೆ 3 ವರ್ಷ ಶಿಕ್ಷೆ. ಸೆಕ್ಷನ್ 149 ಗುಂಪು ಸೇರಿ ಹಲ್ಲೆ 2 ವರ್ಷ ಶಿಕ್ಷೆ. ಒಟ್ಟಾರೆ ದರ್ಶನ್ ಮೇಲೆ ಕೇಳೋಕೆ ಸಿಕ್ಕಿರುವ ಆರೋಪ ಸಾಬೀತಾಗಿದ್ದೇ ಆದಲ್ಲಿ ಜೀವಾವಧಿ ಶಿಕ್ಷೆಯ ತನಕ ಶಿಕ್ಷೆಗೆ ಒಳಪಡುವ ಸಾಧ್ಯತೆ ನಿಚ್ಚಳವಾಗಿದೆ. ನಟ ದರ್ಶನ್ ಹಾಗೆ ಗ್ಯಾಂಗ್ಗೆ ಒಂದಾದ ಮೇಲೊಂದು ಸಂಕಷ್ಟಗಳು ಇದೀಗ ಎದುರಾಗ್ತಾ ಇದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಪೊಲೀಸರು ಮತ್ತಷ್ಟು ಐಪಿಸಿ ಸೆಕ್ಷನ್ಗಳನ್ನು ಆಡ್ ಆನ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಹೆಚ್ಚುವರಿಯಾಗಿ 8 ಸೆಕ್ಷನ್ಗಳನ್ನು ಸೇರಿಸಿದ್ದಾರೆ ಪೊಲೀಸರು. 120B, 364, 355, 384, 143, 147, 148 ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಯಾವ್ಯಾವ ಸೆಕ್ಷನ್ಗೆ ಯಾವ್ಯಾವ ಶಿಕ್ಷೆ ಅನ್ನೋದು ಕೂಡ ಇನ್ ಕೇಸ್ ಮಾಡಿರೋ ಆರೋಪ ಅಪರಾಧ ಅನ್ನೋದು ಸಾಬೀತ್ ಆಗಿದ್ದೇ ಆದಲ್ಲಿ ಕಾನೂನಾತ್ಮಕವಾಗಿ ಮತ್ತಷ್ಟು ಕುಣಿಕೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಸುತ್ತಿಕೊಳ್ಳೋ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ 302 ಸೆಕ್ಷನ್ 302 ವ್ಯಕ್ತಿಯನ್ನ ಕೊಂದ ಅಪರಾಧ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ ಇದೆ ಪ್ರೂವ್ ಆದ್ರೆ. 364 ಸೆಕ್ಷನ್ ವ್ಯಕ್ತಿಯ ಅಪಹರಣ ಜೀವಾವಧಿ ಶಿಕ್ಷೆ. ಸೆಕ್ಷನ್ 201 ಸಾಕ್ಷ್ಯ ನಾಶ, ಇದಕ್ಕೂ ಕೂಡ ಜೀವಾವಧಿ ಶಿಕ್ಷೆ. ಸೆಕ್ಷನ್ 120B ಒಳಸಂಚು 2 ವರ್ಷಕ್ಕೂ ಮೇಲ್ಪಟ್ಟ ಶಿಕ್ಷೆ. ಸೆಕ್ಷನ್ 355 ಒತ್ತಡ ಹೇರಿ ಹತ್ಯೆ 2 ವರ್ಷ ಜೈಲು. ಸೆಕ್ಷನ್ 384 ಸುಲಿಗೆ 3 ವರ್ಷ ಜೈಲು ಶಿಕ್ಷೆ. ಸೆಕ್ಷನ್ 143 ಕಾನೂನು ಬಾಹಿರ ಸಭೆ 6 ತಿಂಗಳು ಜೈಲು ಶಿಕ್ಷೆ. ಸೆಕ್ಷನ್ 147 ಗಲಭೆ 2 ವರ್ಷ ಜೈಲು. ಸೆಕ್ಷನ್ 148 ಮಾರಕ ಆಯುಧಗಳ ಬಳಕೆ 3 ವರ್ಷ ಶಿಕ್ಷೆ. ಸೆಕ್ಷನ್ 149 ಗುಂಪು ಸೇರಿ ಹಲ್ಲೆ 2 ವರ್ಷ ಶಿಕ್ಷೆ. ಒಟ್ಟಾರೆ ದರ್ಶನ್ ಮೇಲೆ ಕೇಳೋಕೆ ಸಿಕ್ಕಿರುವ ಆರೋಪ ಸಾಬೀತಾಗಿದ್ದೇ ಆದಲ್ಲಿ ಜೀವಾವಧಿ ಶಿಕ್ಷೆಯ ತನಕ ಶಿಕ್ಷೆಗೆ ಒಳಪಡುವ ಸಾಧ್ಯತೆ ನಿಚ್ಚಳವಾಗಿದೆ.